ನಮಸ್ಕಾರ ಸ್ನೇಹಿತರೆ. ಬಳ್ಳಾರಿಯಲ್ಲಿ ನಡೆದಂತಹ ಶೂಟೌಟ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಗುರುವಾರ ತಡರಾತ್ರಿ ಬಳ್ಳಾರಿಯಲ್ಲಿ ಗುಂಡಿನ ಸದ್ದು ಕೇಳಿಬಂದಿದೆ. ಈ ಗಲಾಟೆಯಲ್ಲಿ ಹುಸೇನ್ ನಗರದ ನಿವಾಸಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎಂಬಾತ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಘಟನೆ ನಡೆದಿರೋದು ಗಂಗಾವತಿ ಶಾಸಕ ಜಿ ಜನಾರ್ದನ ರೆಡ್ಡಿ ಅವರ ಬಳ್ಳಾರಿಯ ನಿವಾಸದ ಸಮೀಪ. ಅಸಲಿಗೆ ಈ ಗಲಾಟೆಗೆ ಕಾರಣವೇನು ಅನ್ನೋದನ್ನ ನಾವು ನೋಡೋದಾದರೆ, SP ಸರ್ಕಲ್ನಲ್ಲಿ ಹೊಸದಾಗಿ ನಿರ್ಮಿಸಲಾದಂತಹ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಜನವರಿ 3ರಂದು ನಡೆಯಬೇಕಿತ್ತು. ಅದಕ್ಕಾಗಿ ನಗರದಾದ್ಯಂತ ಬ್ಯಾನರ್ಗಳನ್ನು ಕಟ್ಟಲಾಗ್ತಾ ಇತ್ತು. ಈ ವೇಳೆ ಜನಾರ್ದನ ರೆಡ್ಡಿ ಮನೆ ಪಕ್ಕದ ಖಾಲಿ ಜಾಗದಲ್ಲಿ ಅನುಮತಿ ಇಲ್ಲದೆಯೇ ಬ್ಯಾನರ್ ಹಾಕಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಇದರಿಂದ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮೊದಲು ಗಲಾಟೆ ಶಮನವಾಗಿದ್ದರೂ ಕೂಡ ತಡರಾತ್ರಿ ಮತ್ತೆ ಉದ್ರಿಕ್ತರ ಗುಂಪು ಸೇರಿ ಗಲಾಟೆಯನ್ನ ನಡೆಸಿದೆ. ಇನ್ನು ಪೊಲೀಸರು ಸ್ಥಳಕ್ಕೆ ಧಾವಿಸಿದಂತಹ ವೇಳೆ ಗುಂಡಿನ ಸದ್ದು ಕೇಳಿ ಬಂದಿದ್ದು, ಅದೇ ವೇಳೆ ರಾಜಶೇಖರ್ಗೆ ಗುಂಡು ತಗುಲಿ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಮೃತನಿಗೆ ತಗುಲಿದಂತಹ ಗುಂಡು ಜನಾರ್ದನ ರೆಡ್ಡಿ ಅವರ ಭದ್ರತಾ ಗನ್ಮ್ಯಾನ್ನ ಬಂದೂಕಿನಿಂದ ಹೊರಟಂತಹ ಗುಂಡು ಅಂತ ಹೇಳಲಾಗ್ತಾ ಇದೆ. ಶ್ರೀರಾಮುಲು ಅವರು ನೀಡಿರುವಂತಹ ಮಾಹಿತಿಯಂತೆ ಮೃತನಿಗೆ ತಗುಲಿದಂತಹ ಗುಂಡು 0.7 mm ಬೋರಿಂಗ್ನದ್ದು. ಈ ಬಗೆಯ ಗುಂಡನ್ನ ಪೊಲೀಸ್ ಇಲಾಖೆ ಬಳಸೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಅವ್ರನ್ನ ಸೇರಿದಂತೆ ಒಟ್ಟು 11 ಮಂದಿಯ ವಿರುದ್ಧ FIR ಅನ್ನು ದಾಖಲಿಸಲಾಗಿದೆ. ಗುಂಡು ಯಾರಿಂದ ಹೊರಟಿತು, ಅಸಲಿಗೆ ಟಾರ್ಗೆಟ್ ಯಾರು, ಇದು ಪೂರ್ವ ನಿಯೋಜಿತ ದಾಳಿಯೇ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡಬೇಕಿರೋದು ಈಗ ಪೊಲೀಸ್ ತನಿಖೆ ಮತ್ತು ಫಾರೆನ್ಸಿಕ್ ವರದಿ. ಈ ಪ್ರಕರಣ ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ದೊಡ್ಡದೊಂದು ಕೋಲಾಹಲವನ್ನೇ ಸೃಷ್ಟಿಸಿದೆ. ಆರೋಪ ಪ್ರತ್ಯಾರೋಪ, ಟೀಕೆ ಟಿಪ್ಪಣಿಗಳು ಎಲ್ಲವೂ ಕೂಡ ಕೇಳಿಬರ್ತಾ ಇದೆ. ನಾನಾ ನೀನಾ ಅನ್ನುವಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿ ಶುರುವಾಗಿದೆ. ನಿರಂತರ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನಿಮ್ಮ ವಿಜಯ ವಿಶ್ವವಾಣಿ. ಇದು ಜನಮನ ಧ್ವನಿ. ನಮಸ್ತೆ.